ನಮಸ್ಕಾರ. ಟಿನ್ ಫ್ಯಾಕ್ಟ್ರಿ ಗೋಪಾಲ್ ಮಾಲು ಹತ್ರ ಏನು ಪ್ರಾಬ್ಲಮ್ ಆಗಿತ್ತು, ಶಾರ್ಟ್ ಸರ್ಕ್ಯೂಟ್ ಆಗಿ ವೈಯರು ಪ್ರಾಬ್ಲಮ್ ಆಗಿತ್ತು. ನೊಂದ ಚಾಲಕರ ವೇದಿಕೆಗೆ ಫಸ್ಟ್ ಆಫ್ ಆಲ್ ಧನ್ಯವಾದ. ಒಂದು ಡ್ರೈವರ್ಗೋಸ್ಕರ ಒಂದು ವೇದಿಕೆ ಇರೋದ್ರಿಂದ ಒಂಥರ ಖುಷಿ. ಯಾರಿಗೇನೇ ಪ್ರಾಬ್ಲಮ್ ಆದ್ರೂ ಯಾರಾದರೂ ಒಬ್ಬರು ಎಲ್ಪ್ ಮಾಡ್ತಾರೆ ಅಂತ ನಾವು ಇದು ಮಾಡ್ತಾಯಿದ್ವಿ. ನಿಮ್ಮ ಹೆಸರಣ್ಣ? ದೇವೇಂದ್ರ. ದೇವೇಂದ್ರ ಅಣ್ಣವ್ರದ್ದು ಅಶೋಕ್ ಲೈಲ್ಯಾಂಡು ಪ್ರಾಬ್ಲಮ್ ಆಯಿತು ಗೋಪಾಲನ್ ಮಾಲು ಟಿನ್ ಫ್ಯಾಕ್ಟ್ರಿ ಹತ್ರ. ಇವಾಗ ಟೋವಿಂಗ್ ಮಾಡ್ಕೊಂಬಂದು ಗೊರಗುಂಟೆಪಾಳ್ಯದ ಹತ್ರ ಅಶೋಕ್ ಲೈಲ್ಯಾಂಡ್ ಶೋರೂಮ್ಗೆ ಬಿಟ್ಟಿದ್ದೀವಿ. ಇದೇ ಥರ ಎಲ್ಲರೂ ಎಲ್ಪ್ ಮಾಡ್ಕೊಂಡು ಹೋಗಿ ನೊಂದ ಚಾಲಕರ ವೇದಿಕೆನೇ ಬೆಳೆಸಿ, ಯಾರು ಹತ್ರ ಇದ್ರೂ ಇಲ್ದಂಗೆ ನೋಡ್ದಂಗೆ ಹೋಗೋಕ್ಕೆ ಹೋಗಬೇಡಿ. ಈ ಥರ ಕಷ್ಟಗಿರೋರಿಗೆ ಎಲ್ಪ್ ಮಾಡಿ. ಒಂದಲ್ಲ ಒಂದಿನ ನಮಗೇನು ಬರಲ್ಲ ಅಂದ್ರೂ ಒಂದಲ್ಲ ಒಂದಿನ ಬಂದೇ ಬರುತ್ತೆ. ನೋಡ್ಕೊಂಡು ಮಾಡ್ಕೊಂಡು ಹೋಗಿ. ಒಳ್ಳೆಯದಾಗಲಿ ಎಲ್ಲರಿಗೂ. ಏನೋ ಮಾತಾಡ್ತೇನೆ. ಇದು ನಮ್ಮ ಜಗದೀಶ್ ಅನ್ನೋರ್ಗೂ ಮತ್ತು ಬೋರೇಗೌಡರು ಗಾಡಿ ಜಗದೀಶನ ಕಳಿಸೋ ಬೋರೇಗೌಡರು ಅಣ್ಣವ್ರಿಗೂ ಮತ್ತು ಮೈಸೂರು ರೋಡು ಹನುಮಣ್ಣವ್ರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಕಷ್ಟಕ್ಕೆ ಬಂದು ಹೆಲ್ಪ್ ಮಾಡಿದ್ರು, ತುಂಬ ಹೆಲ್ಪ್ ಆಗಾಯಿತು. ಇನ್ನೂ ಸಂಘ ಬೆಳಿಬೇಕು, ಇದೇ ಥರ ಎಲ್ಲರೂ ಹೆಲ್ಪ್ ಮಾಡಿ. ನಾನು ಆದಷ್ಟು ಎಲ್ರಿಗೂ ಹೆಲ್ಪ್ ಮಾಡ್ತೀನಿ. ತುಂಬ ಧನ್ಯವಾದ. ಬೈರೇಗೌಡರು, ನಾನು ಆ್ಯಕ್ಚುಲಿ NRI ಲೇಔಟಲ್ಲಿದ್ದೆ. ಬೈರೇಗೌಡರು ಈ ಥರ ಪ್ರಾಬ್ಲಮ್ ಆಗುತ್ತೆ, ಎಲ್ಲಿದೆಯಾ ಅಂತ ಫೋನ್ ಮಾಡಿದರು. ಇಮಿಡಿಯೇಟ್ಲಿ ನಾನು ಬರ್ತೀನಪ್ಪ, ಇಲ್ಲಿದ್ದೀನಿ ಅಂತ, ಒಂದು 20 ನಿಮಿಷ ಬರ್ತೀನಿ ಅಂತ ಹೇಳಿ ಹೋಗಿ ಟೋವಿ ಮಾಡ್ಕೊಂಬಂದೆ. ಎಲ್ಲರೂ ಇದೇ ಥರ ಒಬ್ಬರಿಂದ ಒಬ್ಬರಿಗೆ ಎಲ್ಪ್ ಮಾಡ್ಕೊಂಡು ಕೆಲಸ ಮಾಡಿ. ಒಳ್ಳೆಯದಾಗಲಿ. ಜೈ ನೊಂದ ಚಾಲಕರ ವೇದಿಕೆಗೆ ಜೈ. ಧನ್ಯವಾದಗಳು.